ಇವಾಗ ಅದ್ರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋಣ. ನೀರು ಬಿಟ್ಕೊಂಡ್ಬಿಟ್ಟು 2 ಕಡೆನೂ ಸರಿ ಇವಾಗ ನಾವು ಸೀಲ್ ಅಟ್ ಎ ಟೈಮ್ ಮಾಡೋಣ. ಇದೇನಾಗತ್ತೆ ನಿಮಗೆ ಪ್ರೊಡಕ್ಷನ್ ಸ್ವಲ್ಪ ಹೆವಿ ಕೊಡತ್ತೆ. ಸೊ ಯಾಕೆ ನೀರು ಹಾಕ್ತೀವಿ ಅಂದ್ರೆ ಲೀಕೇಜ್ ನೀರು ಹಾಕಿದ್ರೆ ಬರತ್ತೆ. ಸೀಲಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ. ನೋಡ್ಕೊಳ್ರಿ ಇವಾಗ. ಸೊ ಜಸ್ಟ್ ಪ್ರೆಸ್ ಮಾಡ್ಬಿಟ್ಟು ಕೆಳಗಡೆ ರೋಲರ್‌ನ ಪ್ರೆಸ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಆ ರೋಲರ್‌ನ ಪ್ರೆಸ್ ಮಾಡಿದ ತಕ್ಷಣ ಕಟ್ಟಿಂಗ್ ಆಗಿ ಸೀಲಿಂಗ್ ಆಗತ್ತೆ. ಸೊ ಜಸ್ಟ್ ನೀವು ಕಟ್ ಆದ ಸೌಂಡ್ ಬರುತ್ತೆ. ಸೌಂಡ್ ಬಂದ ನಂತರ ಜಸ್ಟ್ ಒಂದು 3 ಸೆಕೆಂಡ್ ಹೋಲ್ಡ್ ಮಾಡಿ ತೆಗೀರಿ. ಅವಾಗ ನಿಮಗೆ ಕಟ್ಟಿಂಗ್ ಅಂಡ್ ಸೀಲಿಂಗ್ ಆಗ್ಬಿಟ್ಟಿರುತ್ತೆ ನೋಡ್ರಿ. ಕಟ್ಟಿಂಗ್ ಅಂಡ್ ಸೀಲಿಂಗ್ ಆಗ್ಬಿಡ್ತು ನೋಡ್ರಿ ಇವಾಗ. ಸೊ ಹಂಗೆ ರೊಟೇಷನ್ ಮಾಡ್ತಾ ಮಾಡ್ತಾ ನೀವು ಈ ಪ್ರೊಸೀಜರ್ ರಿಪೀಟ್ ಮಾಡ್ತಾ ಇರ್ಬೋದು. ರಿಪೀಟ್ ಮಾಡ್ರೆ ಸಾಕಷ್ಟು ನೋಡ್ರಿ. ಆಲ್ರೆಡಿ ಸೀಲ್ ಆಗಿದೆ ನೋಡ್ರಿ. ಏನೇ ಮಾಡ್ರು ನೀವು ಶೇಕ್ ಮಾಡ್ರು ಕೂಡ ಸರಿ ನಿಮಗೆ ಅದು ಅಲ್ಲಿ ಲೀಕೇಜ್ ಬರಕ್ ಚಾನ್ಸ್ ಇಲ್ಲ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋ ಮಿಷಿನ್ ಬಂದು ಡಬಲ್ ಟ್ರೇ ಸೀಲಿಂಗ್ ಮಿಷಿನ್ ಅಂತ ಕರೀತಾರೆ ಅದನ್ನ. ಸೊ ಇದ್ರಲ್ಲಿ ಬಂದು ನಾವು ಆಲ್ರೆಡಿ ಹಳೆ ವಿಡಿಯೋ ಬಂದು ಸಿಂಗಲ್ ಟ್ರೇ ಮಾಡಿದ್ದೀವಿ. ಇವಾಗ ನಮ್ಮ ಕಸ್ಟಮರ್‌ಗೆ ಬಂದು ಡಬಲ್ ಟ್ರೇ ಸೀಲಿಂಗ್ ಬೇಕಂತ ಹೇಳಿದ್ದಾರೆ. ಸೊ ಅದಕ್ಕೆ ಈ ಒಂದೇ ಮಿಷಿನ್ ಡಬಲ್ ಟ್ರೇ ಮಾಡತ್ರ ಮೋಲ್ಡ್ ರೆಡಿ ಮಾಡ್ಸಿದ್ದೀವಿ. ಇದೆಲ್ಲೆಲ್ಲ ಯೂಸ್ ಆಗತ್ತಂದ್ರೆ ಬಿಸ್ಕೆಟ್ಸು, ಕೇಕು, ನಂತರ ಡ್ರೈ ಫಿಶಸ್ಸು, ಈ ತರ ಫುಡ್ ಐಟಮ್ಸ್ ಎಲ್ಲ ವಸ್ತು ಇದರಲ್ಲಿ ಪ್ಯಾಕ್ ಮಾಡ್ಕೋಬಹುದು ಈ ಟ್ರೇಯಲ್ಲಿ. ಈ ಮಿಷಿನ್ ಟ್ರೇ ನಮ್ ಕಸ್ಟಮರ್ ಕೊಟ್ಟಿರೋ ಪ್ರಕಾರ ಅವ್ರು ಡಿಸೈನ್ ಮಾಡೋ ತರ ಮಾಡಿದ್ದೀವಿ. ಈ ಮಿಷಿನ್ಸ್ ಎಲ್ಲ ಬಂದು ನಿಮ್ಗೆ ಕಸ್ಟಮರ್ ಟ್ರೇ ತಕ್ಕಂತೆ ನಾವು ಮಾಡ್ಕೊಡ್ತೀವಿ. ನಮ್ಮಲ್ಲಿ ರೆಡಿ ಇರೋದಿಲ್ಲ. ಸೊ ಕಸ್ಟಮರ್ ಟ್ರೇ ಕೊಟ್ಟಿರೋ ತಕ್ಕಂತೆ ನಾವು ಮಾಡ್ತೀವಿ. ಇವಾಗ ನೋಡ್ರಿ, ಈ ಮಿಷಿನ್ ಅಲ್ಲಿ ಬಂದು ನಿಮಗೆ ಇಲ್ಲಿ ಟೆಂಪರೇಚರ್ ಕಂಟ್ರೋಲ್ ಇದೆ. ಇದ್ರಲ್ಲಿ ನಾವು ಸೆಟ್ ಮಾಡ್ಕೊಂಡ್ರೆ ನಿಮಗೆ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು. ಈ ಬಟನ್ ಪ್ರೆಸ್ ಮಾಡ್ಕೊಂಡು ನೀವು ಅಪ್ ಮಾಡಿದ್ರೆ ಅಪ್ ಆಗುತ್ತೆ, ಡೌನ್ ಮಾಡಿದ್ರೆ ಡೌನ್ ಆಗುತ್ತೆ. ಈ ಸೆಟ್ ಆದ ತಕ್ಷಣ ನಂತರ ನಿಮಗೆ ಹೀಟಿಂಗ್ ಬಂದು ನಿಮಗೆ ಅಲ್ಲಿ ಸೀಲಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ನಾವೇನ್ ಮಾಡಿದ್ವಿ ಮೋಲ್ಡ್‌ಗೆ ಬಂದು ಸಿಲಿಕಾನ್ ರಬ್ಬರ್ ಬೀಡಿಂಗ್ ಹಾಕಿದ್ದೀವಿ. ಸೊ ಗ್ರಿಪ್‌ಗಂತ ಅದು ಕಟ್ಟಿಂಗ್ ಆಮೇಲೆ ಸೀಲಿಂಗ್ ಹಾಕಕ್ಕೆ ಈಸಿ ಇರ್ಲಿ ಅಂತ ಅದನ್ನ ಮಾಡಿದ್ವಿ. ಅದೇ ತರ ನಿಮಗೆ ಬಂದು ಮೇಲೆ ಬಂದು ನೋಡ್ರಿ ಆ ಕ್ಯಾಸ್ಟಿಂಗ್‌ದು 2 ಕಡೆನೂ ಟ್ರಯಾಂಗಲ್ ಶೇಪಲ್ಲಿ ಇದೆ ನೋಡ್ರಿ. ಅದ್ರಲ್ಲಿ ಬಂದು ಕ್ಯಾಸ್ಟಿಂಗ್ ಅಲ್ಲಿ ಬಂದು ನಾವು ಹೀಟರ್‌ನ ಬೋಲ್ಟ್ ಮಾಡಿದ್ವಿ. ನಂತರ ಸೈಡ್‌ಗೆ ನೋಡ್ರಿ ಬ್ಲೇಡ್ ಮಾಡಿದ್ದೀವಿ. ಸೊ ಈ ಬ್ಲೇಡ್ ಮುಖಾಂತರ ಕಟ್ ಆಗತ್ತೆ. ಇದು ಪ್ರೆಸ್ ಆಗಿದ ತಕ್ಷಣ ಹೋಲ್ಡ್ ಆಗಿ ಕಟ್ ಆಗತ್ತೆ. ನಂತರ ಇದು ಬಂದು ಶೀಟ್ ಬಂದು ಎಸ್ ಗ್ರೇಡಲ್ಲಿ ಮಾಡಿದ್ವಿ. ಆಮೇಲೆ ನಿಮ್ಗೆ ಈ ಕಡೆ ನೋಡ್ರಿ ಹ್ಯಾಂಡಲ್ ಬಂದು ನಾವು ಗ್ರಿಪ್ಪರ್ಸ್ ಹಾಕಿದೀವಿ. ಇದು ನೋಡ್ರಿ ಆಲ್ರೆಡಿ ನಾವು ಸೀಲ್ ಮಾಡಿರೋದು ನೋಡ್ರಿ. ಆಲ್ರೆಡಿ ಸೀಲ್ ಮಾಡಿ ಇಕ್ಕಿದೀವಿ. ನೋಡ್ರಿ ಏನೇ ಶೇಕ್ ಮಾಡ್ರು ಲೀಕೇಜ್ ಬರ್ತಾ ಇಲ್ಲ. ಸೊ ಇದು ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಂತರ ನಿಮಗೆ ನೀವು ಏನೇ ಮಾಡಿದ್ರು ಕೂಡ ಲೀಕೇಜ್ ಬರಲ್ಲ. ಅದಕ್ಕೆ ನಾವು ವಾಟರ್ ಹಾಕಿ ಚೆಕ್ ಮಾಡಿ ಅದೇ ಸೀಲ್ ಮಾಡಿದೀವಿ. ಇವಾಗ ನಾವು ಸೀಲಿಂಗ್ ಹೆಂಗ್ ಮಾಡೋಣ ಅಂತ ನೋಡೋಣ. ನೋಡ್ರಿ, ಈ ರೋಲ್ ತಗೊಳ್ರಿ. ರೋಲ್ ತಗೊಂಡ್ಬಿಟ್ಟು ಹಿಂದ್ಗಡೆ ಆ ಪಿನ್ ಬರತ್ತೆ. ಆ ಶಾಫ್ಟ್ ಪಿನ್ ಅದ್ರೊಳಗಡೆ ಹಾಕ್ಬಿಟ್ಟು ಈ ಕಡೆ ಆ ಕಡೆ ಸ್ಕ್ರೂ ಇರುತ್ತೆ. ಸ್ಕ್ರೂ ಲೈಟಾಗಿ ಲೂಸ್ ಮಾಡ್ಕೊಂಡ್ಬಿಟ್ಟು ನಂತರ ಆ ಸ್ಕ್ರೂನ ಕರೆಕ್ಟಾಗಿ ಆ ಕ್ಲಾಂಪ್‌ಗೆ ಗ್ರೂ ಕೊಟ್ಟಿರ್ತೀವಿ. ಆ ಗ್ರೂ ಒಳಗೆ ಬಂದು ಪ್ಲೇಸ್ ಮಾಡ್ಬೇಕು. ನೋಡ್ರಿ, ಈ ತರ ಪ್ಲೇಸ್ ಮಾಡ್ಬಿಟ್ಟು ಜಸ್ಟು ನೀವು ಅದನ್ನ ಆ ರೋಲ್‌ನ ಹಿಂಗ್ ನೋಡ್ರಿ, ಹಿಂಗ್ ಕೂತಿರುತ್ತೆ ನೋಡ್ರಿ. ಅದು ಕರೆಕ್ಟಾಗಿ ಕೂತಿದೆ. ಈ ಕಡೆ ಆ ಕಡೆ ಕೂತಿದೆ ನೋಡ್ರಿ. ಸೊ ಅವಾಗ ಏನಾಗತ್ತೆ ರೋಲ್ ಮತ್ತೆ ತಿರುಗತ್ತೆ. ಸೊ ನೋಡ್ರಿ ಇವಾಗ ರೋಲ್‌ನ ತಗೋಬಿಟ್ಟು ನೋಡ್ರಿ ಹಿಂಗ್ ಬಂದ್ ನೋಡ್ರಿ ಇವಾಗ ರೋಲ್ ಕೆಳಗಡೆ ಬಂದು ಒಂದು ಶಾಫ್ಟ್ ಕೊಟ್ಟಿರ್ತೀವಿ. ಆ ರೋಲ್ ಕಡೆ ಹಾಕ್ಬೇಕು. ಅದಾಕಿ ನಂತರ ಇಳಿಬೇಕು. ಇಳ್ದಾದ ತಕ್ಷಣ ನೋಡ್ರಿ ಮೇಲೆ ಒಂದು ರೋಲರ್ ಕೊಟ್ಟಿದೀವಿ. ಆ ರೋಲರ್ ಮೇಲೆ ಹಾಕ್ಬಿಟ್ಟು ಜಸ್ಟ್ ನೀವು ಹಂಗೆ ಮುಂದೆ ಫಾರ್ವರ್ಡ್ ಎಳಿಬೇಕು. ಮುಂದೆ ಎಳೆದ್ರೆ ನಿಮಗೆ ಇದಾಗಿರುತ್ತೆ. ನಾವು ಆಲ್ರೆಡಿ ಪ್ಯಾಕ್ ಮಾಡಿದೀವಿ. ಅದಕ್ಕೆ ಕಟ್ ಆಗಿದೆ ನೋಡ್ರಿ. ನೀವು ಸ್ವಲ್ಪ ಎಳ್ಕೊಳ್ರಿ. ಎಳ್ಕೊಂಬಿಟ್ಟು ಎಷ್ಟಾಗತ್ತೋ ಅಷ್ಟು ತಕ್ಕಂತೆ ನೀವು ಅದನ್ನ ಸೆಟ್ ಮಾಡ್ಕೋಬಹುದು. ಇವಾಗ ರೋಲ್ ಹಾಕೈತಿ ನಾವು. ಇವಾಗ ನಾವು ಟ್ರೇ ತಗೊಂಡ್ಬಿಟ್ಟು ಸೀಲ್ ಮಾಡಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಟ್ರೇನ ಒಂದು 2 ಕಡೆ ಹಾಕೊಳ್ಳೋಣ. ಇದು ಕಸ್ಟಮರ್ ಕೊಟ್ಟಿದ್ದ ಟ್ರೇ. ಸೊ ಇದು ಹಾಕೊಂತೀವಿ. ಇದು ಹಾಕೊಂಡ ನಂತರ ಇದನ್ನ ಪ್ಲೇಸ್ ಮಾಡ್ಕೊಡ್ರಿ. ನೋಡಿ ಶೇಕಿಂಗ್ ಬರಲ್ಲ. ಕಾರಣ ಯಾಕೆಂದ್ರೆ ಬೀಡಿಂಗ್ ಹಾಕಿದ್ವಿ. ಸೊ ಶೇಕಿಂಗ್ ಬರಲ್ಲ. ಇವಾಗ ಅದ್ರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋಣ. ನೀರು ಬಿಟ್ಕೊಂಡ್ಬಿಟ್ಟು 2 ಕಡೆನೂ ಸರಿ ಇವಾಗ ನಾವು ಸೀಲ್ ಅಟ್ ಎ ಟೈಮ್ ಮಾಡೋಣ. ಇದೇನಾಗತ್ತೆ ನಿಮಗೆ ಪ್ರೊಡಕ್ಷನ್ ಸ್ವಲ್ಪ ಹೆವಿ ಕೊಡತ್ತೆ. ಸೊ ಯಾಕೆ ನೀರು ಹಾಕ್ತೀವಿ ಅಂದ್ರೆ ನೀರು ಹಾಕಿದ್ರೆ ಬರತ್ತೆ. ಸೀಲಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ. ಸಪೋಸ್ ಲೀಕೇಜ್ ಬಂದ್ರೆ ನಿಮಗೆ ಅದು ಸೀಲಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂತ. ಸೊ ಆ ಒಂದು ಸೀಲಿಂಗ್ ಆಗಿದೆ ಅಂತ ಕಂಡುಹಿಡಿಯಕ್ಕೆ ನಾವು ಲಿಕ್ವಿಡ್ ಹಾಕ್ತಾ ಇದೀವಿ. ನೀರು ಹಾಕ್ತಾ ಇದೀವಿ. ಸೊ ಇವಾಗ ನೋಡ್ರಿ ಜಸ್ಟು ಹಾಕ್ಕೊಟ್ವಿ. ಇವಾಗ ನಾವು ಜಸ್ಟು ಈ ಹ್ಯಾಂಡಲ್‌ನ ತಗೊಂಡ್ಬಿಟ್ಟು ಈ ಕಡೆ ಆ ಕಡೆ ಗ್ರಿಪ್ಪರ್‌ಗೆ ಹ್ಯಾಂಡಲ್ ಹೋಗ್ಬಿಟ್ಟು ಕೆಳಗಡೆ ಒಂದು ರೋಲರ್ ಇರುತ್ತೆ. ರೋಲರ್‌ನ ಪ್ರೆಸ್ ಮಾಡಿ ಹೋಗ್ಬೇಕು. ನೋಡ್ಕೊಳ್ರಿ ಇವಾಗ. ಸೊ ಜಸ್ಟ್ ಪ್ರೆಸ್ ಮಾಡ್ಬಿಟ್ಟು ಕೆಳಗಡೆ ರೋಲರ್‌ನ ಪ್ರೆಸ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಆ ರೋಲರ್‌ನ ಪ್ರೆಸ್ ಮಾಡಿದ ತಕ್ಷಣ ಕಟ್ಟಿಂಗ್ ಆಗಿ ಸೀಲಿಂಗ್ ಆಗತ್ತೆ. ಸೊ ಜಸ್ಟ್ ನೀವು ಕಟ್ ಆದ ಸೌಂಡ್ ಬರುತ್ತೆ. ಸೌಂಡ್ ಬಂದ ನಂತರ ಜಸ್ಟ್ ಒಂದು 3 ಸೆಕೆಂಡ್ ಹೋಲ್ಡ್ ಮಾಡಿ ತೆಗೀರಿ. ಅವಾಗ ನಿಮಗೆ ಕಟ್ಟಿಂಗ್ ಅಂಡ್ ಸೀಲಿಂಗ್ ಆಗ್ಬಿಟ್ಟಿರುತ್ತೆ ನೋಡ್ರಿ. ಕಟ್ಟಿಂಗ್ ಅಂಡ್ ಸೀಲಿಂಗ್ ಆಗ್ಬಿಡ್ತು ನೋಡ್ರಿ ಇವಾಗ. ಸೊ ಹಂಗೆ ರೊಟೇಷನ್ ಮಾಡ್ತಾ ಮಾಡ್ತಾ ನೀವು ಈ ಪ್ರೊಸೀಜರ್ ರಿಪೀಟ್ ಮಾಡ್ತಾ ಇರ್ಬೋದು. ರಿಪೀಟ್ ಮಾಡ್ರೆ ಸಾಕಷ್ಟು ನೋಡ್ರಿ. ಆಲ್ರೆಡಿ ಸೀಲ್ ಆಗಿದೆ ನೋಡ್ರಿ. ಏನೇ ಮಾಡ್ರು ನೀವು ಶೇಕ್ ಮಾಡ್ರು ಕೂಡ ಸರಿ ನಿಮಗೆ
ಅದು ಅಲ್ಲಿ ಲೀಕೇಜ್ ಬರಕ್ಕೆ ಚಾನ್ಸ್ ಇಲ್ಲ. ನೋಡ್ರಿ, ಏನೇ ಅಲ್ಲಾಡಿಸಿದ್ರು ಸರಿ ನಿಮಗೆ ಆ ನೀರು ಆಚೆ ಬರಲ್ಲ. ನೋಡ್ರಿ, ಪವರ್ ತಕ್ಕಂತೆ ಹೆವಿ ಆಗಿರುತ್ತೆ. ನೋಡ್ರಿ, ನಾವು ಈ ಟ್ರೇ ತೆಗಿಯೋಣ. ಸೇಮ್ ಇದೇ ಥರನೇ ತೆಗೆದ್ಬಿಟ್ಟು ನೋಡ್ರಿ ಶೇಕ್ ಮಾಡಿ ತೋರಿಸ್ತೀನಿ. ಏನೇ ಅಲ್ಲಾಡಿಸಿದ್ರು ಸರಿ ನಿಮಗೆ ಲೀಕೇಜ್ ಆಗಲ್ಲ. ನೋಡ್ರಿ, ಹೊಡೆದ್ರು ಕೂಡ ಅದು ಬೌನ್ಸ್ ಬ್ಯಾಕ್ ಆಗತ್ತೆ ಹೊರತು ನಿಮಗೆ ಅದು ಹೊರಗಡೆ ಹೋಗೋದಿಲ್ಲ. ನೋಡ್ರಿ, ಸೊ ಹೆವಿಯಾಗಿರುತ್ತೆ. ನೋಡ್ರಿ, ಸೀಲಿಂಗ್ ಎಲ್ಲಾ ಕಡೆನೂ 4 ಕಡೆನೂ ಕರೆಕ್ಟಾಗಿ ಕ್ಲೀನಾಗಿ ಆಗಿರುತ್ತೆ. ನೋಡ್ರಿ, ಈ ಟ್ರೇಗೆ ಬಂದು ನೀವು ಕ್ಯಾಪು ಹಾಕ್ಕೋಬಹುದು. ಸೊ ಕ್ಯಾಪು ಹಾಕ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಜಸ್ಟ್ ಈ ಮೇಲೆ ಬಂದು ಸ್ಟಿಕ್ಕರ್ ಹಾಕ್ಕೋಬಹುದು. ಸ್ಟಿಕ್ಕರ್ ಹಾಕ್ಬಿಟ್ಟು ನೀವು ಇದರಲ್ಲಿ ಬ್ಯಾಚ್ ಕೋಡ್, ಎಂ.ಆರ್.ಪಿ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಅದ್ನ ಹಾಕ್ಕೋಬಹುದು ಸ್ಟಿಕ್ಕರ್ ಹಾಕ್ಬಿಟ್ಟು. ಸೊ ಹಂಗೂ ಮಾಡ್ಕೊಬೋದು, ಬ್ರ್ಯಾಂಡ್ ಹಾಕೊಂಡ್ಬಿಟ್ಟು ಹಂಗೂ ಮಾಡ್ಕೋಬಹುದು. ಸೊ ನಿಮ್ಗೆ ಈ ಮಿಷಿನಲ್ಲಿ ಬಂದು ಈ ಟ್ರೇ ಹಾಕ್ಬಿಟ್ಟು ಈ ಸೀಲಿಂಗ್ ಮಾಡ್ರೆ ಪಕ್ಕಾ ಫಿನಿಶಿಂಗ್ ಬರುತ್ತೆ. ಸೊ ನಿಮ್ಮ ಬ್ರ್ಯಾಂಡ್‌ನ ನೀವು ಪ್ರಮೋಟ್ ಮಾಡ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮರೀದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಅವಾಗಲೇ ನಾವು ಹಾಕೋ ಎಲ್ಲಾ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ನಂತರ ಈ ಮಿಷಿನ್ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಾದ್ರೆ ಕೆಳಗಡೆ ಇರೋ ವಾಟ್ಸಾಪ್ ನಂಬರ್‌ಗೆ ವಾಟ್ಸಪ್ಪು ಇಲ್ಲ ಕಾಲೋ ಮಾಡ್ರಿ. ನಮ್ಮವ್ರು ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.